ಹಲೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ತುಂಬ ಸಪೋರ್ಟ್ ಸಿಗ್ತಾ ಇದೆ. ಥ್ಯಾಂಕ್ ಯು, ಲವ್ ಯು ಆಲ್, ಲಾಟ್ಸ್ ಆಫ್ ಲವ್ ಯು. ಸೊ ನಿಮ್ಮ ಸಪೋರ್ಟಿಂದನೇ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಫೂರ್ತಿ. ಸೊ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತೀನಿ. ಹಾಗೆ ಹೊಸಬರು ಕೂಡ ನೋಡ್ತಾ ಇರ್ತೀರಾ, ಪ್ಲೀಸ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಹಾಗೆ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಅಮ್ಮನ ಮನೆಗೆ ಬಂದಿದ್ವಿ. ತಂಗಿಯವ್ರ ಹಸ್ಬೆಂಡು ಸೊ ನಂದು ಆಲ್ಬಮ್ ನೋಡಬೇಕು ಅಂತ ಹೇಳಿದರು. ಅಮ್ಮನ ಮನೆಯಲ್ಲೇ ಇಟ್ಟಿದ್ದೆ, ಹಾಗಾಗಿ ಅಮ್ಮ ಕೊಟ್ಟರು. ಸೊ ಅದನ್ನೆಲ್ಲ ರೀಕ್ಯಾಪ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮದುವೆ ಆಗಿದ್ದು ಸೊ ಧರ್ಮಸ್ಥಳದಲ್ಲಿ, ಬಿಕಾಸ್ ನಮ್ಮದು ಲವ್ ಮ್ಯಾರೇಜ್ ಆಗಿರೋದು. ನಾನು ಹಸ್ಬೆಂಡ್ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ, ಮದುವೆ ಫಿಕ್ಸ್ ಆದಮೇಲೆ ಸೊ ಧರ್ಮಸ್ಥಳದಲ್ಲೇ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡಿದ್ವಿ, ಯಾವುದೇ ಪ್ರಾಬ್ಲಮ್ ಆಗದೆ ಸೊ ಮದುವೆ ಸೆಟ್ ಆಗಲಿ ಅಂತ ಹೇಳಿಬಿಟ್ಟು. ಹಾಗಾಗಿ ಧರ್ಮಸ್ಥಳದಲ್ಲಿ ಮಾಡಿತ್ತು. ಸೊ ಈ ಫೋಟೋದಲ್ಲಿ ಎಷ್ಟೋ ಜನ ಈಗ ಇಲ್ಲ ನಮ್ಮ ಜೊತೆಯಲ್ಲಿ. ಸೊ ಅದು ಮೆಮೊರೀಸ್ ಎಲ್ಲ ಒಂಥರ ಮೆಲ್ಕಾಗ್ತಾ ಇದ್ವಿ. ನಮ್ಮದೇನು ತುಂಬ ಗ್ರ್ಯಾಂಡಾಗಿ ಭರ್ಜರಿಯಾಗಿ ಏನು ಮದುವೆ ಆಗಿಲ್ಲ, ಸಿಂಪಲಾಗಿ ಮದುವೆ ಆಗಿದ್ದು. ಸೊ ಇಲ್ಲಿ ನಮ್ಮದು ಶಾಸ್ತ್ರ ಏನೇನಿತ್ತು ಅಂದರೆ ಹೊಸ್ಕೆ ಮತ್ತು ಗುಡ್ಸ್ಲೊಸ್ಕೆ ಅಂತೆಲ್ಲ ಹಾಕ್ತಾರೆ. ಸೊ ಅದೆಲ್ಲ ಹಾಕ್ಕೊಂಡು ಅದಾದಮೇಲೆ ಡೈರೆಕ್ಟ್ ನಾವು ಹೋಗಿದ್ದು ಧರ್ಮಸ್ಥಳಕ್ಕೆ. ಸೊ ಅಲ್ಲಿ ಗಂಡಿನ ಅರ್ಶಿನ, ಹೆಣ್ಣಿಗೆ ಹೆಣ್ಣಿನ ಅರ್ಶಿನ ಗಂಡಿಗೆ ಇಡ್ತಾರೆ ನಮ್ಮ ಕಡೆ. ನನ್ನ ಮದುವೆ ಆಗಿದ್ದು 2016 ಮಾರ್ಚಲ್ಲಿ. ಸೊ ಆವಾಗೆಲ್ಲ ಮೇಕಪ್ ಆಗಿರಲಿ, ಹೇರ್ ಸ್ಟೈಲ್ ಆಗಲಿ ಏನೂ ಮಾಡ್ಕೊಂಡಿಲ್ಲ ನಾನು. ಸೊ ಆವಾಗೆಲ್ಲ ಅಷ್ಟು ಇರಲಿಲ್ಲ ಆ ಟ್ರೆಂಡು. ಈಗಂತೂ ಒಂದು ಚಿಕ್ಕ ಫಂಕ್ಷನ್ಗೆ ಹೋದ್ರೂ ನಾವು ಮೇಕಪ್ ಮಾಡಿಸ್ಕೊಳ್ಬೇಕು, ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು ಅಂತ ಇದ್ವಿ. ಬಟ್ ಆಗಿನ ಕಾಲದಲ್ಲಿ ಅದೆಲ್ಲ ಅಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಸೊ ಮನೆಯಲ್ಲೇ ಮಾಮೂಲಿ ಒಂದು ಫೇರ್ ಆ್ಯಂಡ್ ಲವ್ಲಿ ಸೊ ಒಂದು ಪೌಡ್ರ್ ಹಾಕ್ಕೊಂಡು ಮದುವೆ ಮಾಡ್ಕೊಂಡಿದ್ದು ನಾನು. ಸೊ ಐಲೈನರ್ ಕೂಡ ಹಾಕ್ಕೊಳಕ್ಕೆ ಬರ್ತಾ ಇರಲಿಲ್ಲ ನನಗೆ. ಸೊ ನನ್ನಷ್ಟು ನಾನೇ ರೆಡಿಯಾಗಿ ಮದುವೆ ಆಗಿದ್ದು. ಇದು ಅರಿಶಿನ ಶಾಸ್ತ್ರದ ಫೋಟೋಸು. ಸೊ ಎಷ್ಟು ಸಣ್ಣ ಇದ್ದೀನಿ ನೋಡಿ ಆಗ, ಇವಾಗಲೂ ಹಾಗೆ ಇದ್ದೀನಿ. ಸೊ ನೀವು ಯಾರ್ಯಾರೆಲ್ಲ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗಲೂ ಒಂದು ಹೇಳ್ತಾರೆ ದೊಡ್ಡವರೆಲ್ಲ, ಧರ್ಮಸ್ಥಳದಲ್ಲಿ ಮದುವೆ ಆಗಿರೋರು ಯಾವತ್ತೂ ಕೆಡೋದಿಲ್ಲ, ಸೊ ಯಾವತ್ತೂ ದೂರನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಂತೂ 101% ನಿಜ. ಪ್ರತಿಯೊಬ್ಬನ ಜೀವನದಲ್ಲೂ ಕಷ್ಟ, ಸುಖ, ಜಗಳ, ಮುನಿಸು, ಮನಸ್ತಾಪ ಎಲ್ಲನೂ ಬಂದೇ ಬರುತ್ತೆ. ಸೊ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವೋ ಆ ಥರ ನಮ್ಮ ಲೈಫ್ನ ನಾವು ರೂಪಿಸ್ಕೊಳ್ಬೋದು. ಸೊ ನಾವು ಅಷ್ಟೇ, ಜಗಳ ಬರುತ್ತೆ, ಪ್ರೀತಿ ಇರುತ್ತೆ, ಎಲ್ಲನೂ ಇರುತ್ತೆ. ಸೊ ಲೈಫ್ನ ಲೀಡ್ ಮಾಡಿಕೊಂಡು ಈಗ 10 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಡೈವರ್ಸು, ಜಗಳ ಅಂತೆಲ್ಲ ಸೊ ಕೋರ್ಟ್ ಮೆಟ್ಲ ತನಕ ಹೋಗ್ಬಿಡ್ತಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವಿಬ್ಬರು ಗಂಡ ಹೆಂಡತಿ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸೊ ಯಾವುದೇ ರೀತಿ ಮನಸ್ತಾಪ, ಜಗಳ ಉಂಟಾಗೋದಿಲ್ಲ. ಚಿಕ್ಕ ಪುಟ್ಟ ಜಗಳ ಬರುತ್ತೆ. ಸೊ ಅವ್ರು ಕೋಪ ಮಾಡ್ಕೊಂಡಾಗ ನಾವು ಸ್ವಲ್ಪ ಸೈಲೆಂಟಾಗಿರಬೇಕು. ಸೊ ಬೇರೆ ಟೈಮಲ್ಲಿ ನಾವು ಕೇಳ್ಬೋದು. ಅವ್ರಿಗೂ ಕೋಪ ಇರುತ್ತೆ, ನಮಗೂ ಕೋಪ ಇರುತ್ತೆ. ಆ ಟೈಮಲ್ಲಿ ಕೇಳಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ, ಜಗಳ ಆಗೇ ಆಗುತ್ತೆ. ಸೊ ನಾನು ಇಷ್ಟು ವರ್ಷ ಹೇಗೆ ಸಂಸಾರ ಮಾಡಿದೆ ಅಂತ ಹೇಳಿದ್ರೆ ಅದೇ ಹೊಂದಾಣಿಕೆ. ಅವರೇನೇ ಅಂದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಹೊಂದಾಣಿಕೆಗೆ ಇದ್ದೀವಿ. ದೇವ್ರ ದಯದಿಂದ ಒಂದು ಮಗುನೂ ಇದೆ, 7 ಇಯರ್ಸ್ ಆದ್ಯ, ನೋಡ್ತಾ ಇರ್ತೀರಲ್ವ ನೀವು ಕೂಡ. ಸೊ ಬೈ ಗಾಡ್ ಗ್ರೇಸ್ ಅವಳು ಹುಟ್ಟಿರೋದೇ ನಮ್ಮ ಪುಣ್ಯ. ಸೊ ಅವಳು ಹುಟ್ಟಿದ ಮೇಲಂತೂ ಲೈಫ್ ಇನ್ನೂ ಬಿಂದಾಸ್ ಸಖತ್ತಾಗಾಯಿತು. ಸೊ ನೋಡಿ, ಈಗ ಚೌಟ್ರಿಯಲ್ಲಿ ನಾವು ಸ್ಟೇ ಮಾಡಿದ್ವಿ ಸಾಂಕೇತಲ್ಲಿ. ಅಲ್ಲಿಂದ ರೆಡಿ ಆಗಿಬಿಟ್ಟು ನಾವು ಧರ್ಮಸ್ಥಳದಲ್ಲಿ ಬೆಳಗ್ಗೆನೇ ಇತ್ತು ಮುಹೂರ್ತ ನಮಗೆ 5 o'clockಗೆ. ಸೊ ಅಲ್ಲೋಗಿ ಧಾರೆ ಮುಹೂರ್ತ ಮಾಡಿರೋಂಥದ್ದು. ನೋಡಿ ಹಸ್ಬೆಂಡ್ಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ಪೇಟ ಗೀಟ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಏನು ಶಾಸ್ತ್ರ ಇದು? ಸೊ ಅದನ್ನೆಲ್ಲ ಪುರೋಹಿತರು ಇರ್ತಾರೆ. ಸೊ ಮುಂಚೆನೇ ನಾವು ಬುಕ್ ಮಾಡ್ಕೊಳ್ಬೇಕು. ಅಲ್ಲಿ ಪುರೋಹಿತರು ಅಂದರೆ ಸ್ಟೇಜ್ ಎಲ್ಲ ಇರುತ್ತೆ. ಸೊ ಮುಂಚೆನೇ ಹೋಗಿ ಬುಕ್ ಮಾಡ್ಕೋಬೇಕು. ಆವಾಗ 5000 rupees ಇತ್ತು ಅಂತ ಅನಿಸುತ್ತೆ. ಈಗ ಎಷ್ಟಿದೆಯೋ ಪ್ರೈಸ್ ಗೊತ್ತಿಲ್ಲ ನನಗೆ. ಸೊ ಬಿಕಾಸ್ ನಾವು 10 ವರ್ಷ ಹಿಂದೆ ಆಗಿದ್ದು, ಇವಾಗ ಮಾಡ್ತಾರಾ ಇಲ್ವೋ ಅದು ಗೊತ್ತಿಲ್ಲ. ಸೊ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿತ್ತು. ಬಿಕಾಸ್ ನಾನು ದೊಡ್ಡ ಮಗಳಲ್ವ, ನಮ್ಮಮ್ಮ ನಮ್ಮ ಅಜ್ಜಿ ಅಂತೂ 1 ತಿಂಗಳು ಹತ್ತಿದ್ದಾರೆ ಗೈಸ್. ಸೊ ಅದೊಂದು ಸ್ವಲ್ಪ ನೋಡಿ ಬೇಜಾರಾಯಿತು, ಏನು ಮಾಡೋಕ್ಕಾಗಲ್ಲ. ಸೊ ಹೆಣ್ಮಕ್ಳಂದರೆ ಒಬ್ಬರ ಮನೆಗೆ ಹೋಗಲೇಬೇಕು, ಎಷ್ಟು ದಿನ ಇದ್ರೂ. ಸೊ ಗಂಡನ ಮನೆಗೆ ಹೋಗಲೇಬೇಕು ತವ್ರ ಮನೆಯಿಂದ.
ನೋಡಿ ನಾವೆಲ್ಲ ಯಾವ ರೀತಿ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸೊ ನಮ್ಮ ಅಮ್ಮಗಂತೂ ನಾನಂದರೆ ತುಂಬಾ ಇಷ್ಟ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಅವರಿಬ್ಬರು ಲೈಫು, ನನ್ನ ತಂಗಿರಿಬ್ಬರು ಇದ್ದಾರೆ, ಅವರಿಬ್ಬರು ಲೈಫು ಒಂಥರ ಓಕೆ, ಅಂದರೆ ದುಡ್ಡು ಕಾಸಲ್ಲೆಲ್ಲ ಓಕೆ, ನಮ್ಮದು ಓಕೆ. ಬಟ್ ನನ್ನ ಹಸ್ಬೆಂಡು ಆಟೋ ಓಡಿಸ್ತಾರಲ್ಲ, ಅದೊಂದು ಫೀಲ್ ನಮ್ಮ ಅಮ್ಮನಿಗೆ. ಆಟೋ ಓಡಿಸಿದ್ರೂ ಪಾಪ ಒಳ್ಳೆ ರಾಣಿ ಥರನೇ ನೋಡ್ಕೊಂಡಿದ್ದಾರೆ ನನ್ನ ಮಗಳನ್ನ. ಯಾವುದೇ ರೀತಿ ಕೊರತೆ ಬರದೇ ಇರೋಗೆ ನಾವೇನು ಬೇಕೋ ಅದನ್ನೇ ಕೊಡಿಸಿ ನೋಡ್ಕೊಂಡಿದ್ದಾರೆ. ಸೊ ಇನ್ನು ಅಮ್ಮ ಹೋಳ್ಗೆ ಮಾಡಿದರು ಹಬ್ಬಕ್ಕೆ. ಸೊ ಅದು ಹಾಗೆ ಇಟ್ಟಿದ್ರಂತೆ, ಅದನ್ನು ಬಿಸಿ ಮಾಡಿಕೊಡಿ ಮಮ್ಮ ತಿಂತೀನಿ ಅಂತ ಹೇಳಿದೆ. ಬಿಕಾಸ್ ನನಗೆ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ. ಸೊ ನನ್ನ ತಂಗಿನ ಕೇಳಿದ್ರು, ನೀನು ತಿನ್ನೋಗು ಅಂತ. ಅವಳು ಬೇಡ, ಡೈಜೆಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವಳು ತಿನ್ನಲಿಲ್ಲ. ಸೊ ನಾನು ಅಮ್ಮ ಇಬ್ಬರೂ ತಿಂತಾ ಇದ್ದೀವಿ. ಸೊ ಇನ್ನು ತಿಂದಿದ್ದೆಲ್ಲ ಆಯಿತು, ಏನು ಕೆಲಸ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲಗೋಣ ಅಂತ ಮಲಗಿದ್ದೀವಿ. ಆದ್ಯ ನೋಡಿ, ಸೊ ಈ ಸೋಫಾದು ದಿಂಬೆಲ್ಲ ತೊಗೊಂಡೋಗಿ ಅವಳು ಮನೆ ಮಾಡ್ಕೊಂಡು ಅಲ್ಲಿ ಮಲಗ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ದಾಳೆ. ಅವಳಿಗಂತೂ ಕಣ್ಣಿಗೆ ನಿದ್ದೆನೇ ಬರಲ್ಲ ಗೈಸ್. ಮಧ್ಯಾಹ್ನ ಎಷ್ಟೇ ಪ್ರಯತ್ನ ಪಟ್ರೂ ಮಲಗ್ಸೋಕ್ಕೆ ಮಲಗೋದೇ ಇಲ್ಲ. ಸೊ ಆ ಥರ. ಇನ್ನು ಸಂಜೆ ಆಗೋಯ್ತು, ನಾಳೆ ಸ್ಕೂಲ್ ಬೇರೆ ಇತ್ತು. ಹಾಗಾಗಿ ನಾನು ಆದ್ಯ ಬಂದ್ವಿ. ಸೊ ಅದೇ ಎಳ್ನೀರು ಬೇಕು ಅಂತ ಹೇಳಿಲ್ಲ, ಹಾಗಾಗಿ ಎಳ್ನೀರು ಕುಟ್ಕೊಂಡು ಹೋಗೋಣ. ಈ ಬಿಸಿಲಲ್ಲಂತೂ ಸಖತ್ತು ಬಿಸಿಲಿದೆ ಗೈಸ್. ಆಚೆ ನಾವು ಒಳಗಡೆ ಇರ್ತೀವಿ ಗೊತ್ತಾಗೋದಿಲ್ಲ, ಬಟ್ ಆಚೆ ಕೆಲಸ ಮಾಡೋರಿಗೆ ಗೊತ್ತು ಎಷ್ಟು ಬಿಸಿಲಿರುತ್ತೆ ಅಂತ. ಆನ್ ದಿ ವೇ ಬರಬೇಕಾದ್ರೆ ಕಲ್ಲಂಗಡಿ ಹಣ್ಣು ಕೂಡ ತಂದಿದ್ದೆ. ಸೊ ಅದನ್ನು ಕೊಟ್ಟೆ, ಅವಳು ತಿಂತಾ ಇದ್ದಾಳೆ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್.